ಇದೇನಿದ್ರು ಹೈ ಸ್ಪೀಡ್ ಯುಗ. ಮೆಟ್ರೋ, ವಂದೇ ಭಾರತ್‌ನಂತಹ ಬುಲೆಟ್ ಟ್ರೈನ್‌ಗಳ ಮಧ್ಯೆ ನಮ್ಮ ದೇಶದಲ್ಲಿ ಇನ್ನೊಂದು ರೀತಿಯ ಟ್ರೈನ್ ಇದೆ. ಇದು ಎಷ್ಟು ಸ್ಲೋ ಆಗಿ ಹೋಗುತ್ತೆ ಅಂದ್ರೆ ನೀವು ನಡ್ಕೊಂಡು ಹೋದ್ರೂ ಇದಕ್ಕಿಂತ ಸ್ಪೀಡ್ ಆಗಿ ಹೋಗ್ಬೋದು. ಆದ್ರೂ ಕೂಡ ಈ ಟ್ರೈನ್‌ಗೆ ಫುಲ್ ಡಿಮ್ಯಾಂಡ್ ಇದೆ. ತಿಂಗಳಾನ್ಗಟ್ಲೆ ವೇಟಿಂಗ್ ಲಿಸ್ಟ್‌ನಲ್ಲಿ ಕಾದು ಟಿಕೆಟ್ ಪಡಿತಾರೆ. ಇದು ಭಾರತದ ಅತ್ಯಂತ ನಿಧಾನವಾಗಿ ಚಲಿಸುವ ರೈಲು ಎಂಬ ಖ್ಯಾತಿಯನ್ನ ಪಡೆದಿದೆ. ಇದನ್ನ ನೀಲಗಿರಿ ಪರ್ವತ ರೈಲು ಅಂತಲೂ ಕರೀತಾರೆ. ತಮಿಳುನಾಡಿನ ಮೆಟ್ಟುಪಾಳಯಂನಿಂದ ಊಟಿಯವರೆಗೆ ಇರುವ ಡಿಸ್ಟೆನ್ಸ್ ಕೇವಲ 46 ಕಿಲೋಮೀಟರ್. ಆದ್ರೆ ಈ ಅಂತರವನ್ನ ಕ್ರಮಿಸಲು ನೀಲಗಿರಿ ಪರ್ವತ ರೈಲು ತೆಗೆದುಕೊಳ್ಳುವ ಸಮಯ ಬರೋಬ್ಬರಿ 5 ಗಂಟೆಗಳು. ಅಂದ್ರೆ ಇದರ ವೇಗ ಗಂಟೆಗೆ ಬರೀ 9 ಕಿಲೋಮೀಟರ್ ಅಷ್ಟೇ. ಆದ್ರೂ ಕೂಡ ಈ ರೈಲಿನಲ್ಲಿ ಪ್ರಯಾಣಿಸೋಕೆ ಜನ ಯಾಕೆ ವೇಟ್ ಮಾಡ್ತಾರೆ ಗೊತ್ತಾ? ಈ ರೈಲು ಮಂಜಿನ ಬೆಟ್ಟಗಳು, ಚಹಾ ತೋಟಗಳು, ಸುರಂಗಗಳು, ಸೇತುವೆಗಳು ಮತ್ತು ಕಡಿದಾದ ಪರ್ವತ ವಕ್ರರೇಖೆಗಳ ಮಧ್ಯೆ ಹಾದು ಹೋಗುತ್ತೆ. ಪ್ರಯಾಣದ ಜೊತೆಗೆ ಜನರಿಗೆ ಪರಿಸರವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ನೀಡುತ್ತೆ. ಜನರು ಕೂಡ ಈ ಪ್ರಯಾಣವನ್ನ ತುಂಬಾ ಖುಷಿಯಿಂದ ಅನುಭವಿಸ್ತಾರೆ. ಇದನ್ನ ಪ್ರೀತಿಯಿಂದ ಟಾಯ್ ಟ್ರೈನ್ ಅಂತಲೂ ಕರೀತಾರೆ. ಕೇವಲ 4 ಬೋಗಿಗಳನ್ನ ಹೊಂದಿರುವ ಈ ರೈಲನ್ನ 2005ರಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಯುನೆಸ್ಕೋ ಘೋಷಣೆ ಕೂಡ ಮಾಡಿತ್ತು. ಕಡಿದಾದ ಬೆಟ್ಟಗಳನ್ನ ಹತ್ತೋದಿಕ್ಕೆ ರ್ಯಾಕ್ ಅಂಡ್ ಪೀನಿಯನ್ ಎಂಬ ವ್ಯವಸ್ಥೆಯನ್ನ ರೈಲುಗಳಲ್ಲಿ ಅಳವಡಿಸಿರ್ತಾರೆ. ಈ ರ್ಯಾಕ್ ಅಂಡ್ ಪೀನಿಯನ್ ವ್ಯವಸ್ಥೆ ಹೊಂದಿರುವ ಭಾರತದ ಏಕೈಕ ರೈಲು ಇದಾಗಿದೆ.